ಬೆಂಗಳೂರು ಸೌತ್ ತಹಶೀಲ್ದಾರ್ ರೆಕಾರ್ಡ್ ರೂಮ್ನಲ್ಲಿ ಕಳ್ಳಾಟ, ನಕಲಿ ದಾಖಲೆ ಸೃಷ್ಟಿಗೆ ಖಾಸಗಿ ವ್ಯಕ್ತಿಗಳಿಂದ ನೌಕರರ ಸಹಕಾರ, ಸರ್ಕಾರಿ ಭೂಮಿ ಕಬಳಿಸೋದಕ್ಕೆ ರೆಕಾರ್ಡ್ ರೂಮ್ಸ್ ಸಿಬ್ಬಂದಿಯಿಂದ ಪ್ರಯತ್ನ. ಬೆಂಗಳೂರು ಸೌತ್ ತಹಶೀಲ್ದಾರ್ ರೆಕಾರ್ಡ್ ರೂಮ್ನಲ್ಲಿ ಕಳ್ಳಾಟವಂತೆ. ನಕಲಿ ದಾಖಲೆಯ ಸೃಷ್ಟಿಗೆ ಖಾಸಗಿ ವ್ಯಕ್ತಿಗಳೊಂದಿಗೆ ನೌಕರರ ಸಹಕಾರ, ಸರ್ಕಾರಿ ಭೂಮಿ ಕಬಳಿಸೋದಕ್ಕೆ ರೆಕಾರ್ಡ್ ರೂಮ್ ಸಿಬ್ಬಂದಿಯಿಂದ ಪ್ರಯತ್ನ. ದಾಖಲೆಗಳ ಸ್ಕ್ಯಾನಿಂಗ್ ವೇಳೆ ರೆಕಾರ್ಡ್ ರೂಮ್ಸ್ ಸಿಬ್ಬಂದಿಯ ಆಟ. ಈ ಹಿಂದೆ ಆನೇಕಲ್ ಅಭಿಲೇಖಾಲಯ ಸಿಬ್ಬಂದಿಯಿಂದ ಪ್ರಮಾದ ನಡೆದಿತ್ತು. ಈ ಸಂಬಂಧ 16 ನೌಕರರ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಿದ್ದ ಡಿಸಿ. ಬೆಂಗಳೂರು ಸೌತ್ ತಹಶೀಲ್ದಾರ್ ರೆಕಾರ್ಡ್ ರೂಮ್ಸ್ನಲ್ಲಿ ದಂಧೆ ನಡೀತಾ ಇತ್ತು. ಫೋರ್ಜರಿ ದಾಖಲೆ ಸಂಬಂಧ ಡಿಸಿ ಜಗದೀಶ್ ಕಂಪ್ಲೇಂಟ್ ಕೊಟ್ಟಿದ್ರು. ರೆಕಾರ್ಡ್ ರೂಮ್ ಮ್ಯಾನೇಜರ್ ಎಂ ಶರಶ್ಚಂದ್ರ ಬಾಬು ಕಿಕ್ಔಟ್ ಆಗಿದೆ. ಸೌತ್ ತಹಶೀಲ್ದಾರ್ ಅಭಿಲೇಖಾಲಯದಿಂದ ಶರತ್ ಚಂದ್ರ ವರ್ಗಾವಣೆಯಾಗಿದ್ದು, ಭೂಗಳ್ಳರ ಜೊತೆ ಕೈ ಜೋಡಿಸಿ ಶರತ್ ಚಂದ್ರ ಮಾಡಬಾರದು ಕೆಲಸ ಮಾಡಿದ್ರಂತೆ. ಹೀಗಾಗಿ ಸೌತ್ ತಹಶೀಲ್ದಾರ್ ರೆಕಾರ್ಡ್ ರೂಮ್ಸ್ಗೆ ನೂತನ ಸಾರಥಿ ನೇಮಕ. ಶರತ್ ಚಂದ್ರಗೆ ಕೋಕ್ ನೀಡಿ ಉಪ ತಹಶೀಲ್ದಾರ್ ಎಂಪಿ ರವಿ ಹೆಗಲಿಗೆ. ದಕ್ಷಿಣ ತಹಶೀಲ್ದಾರ್ ರೆಕಾರ್ಡ್ ರೂಮ್ನಲ್ಲಿ ನಕಲಿ ದಾಖಲೆ ಸೃಷ್ಟಿಗೆ ಬೀಳುತ್ತಾ ಕಡಿವಾಣ. ಸಂಬಂಧಪಟ್ಟವರು ಕ್ರಮ ತೆಗೆದುಕೊಳ್ಳಬೇಕು. ಬೆಂಗಳೂರು ಸೌತ್ ತಹಶೀಲ್ದಾರ್ ರೆಕಾರ್ಡ್ ರೂಮ್ನಲ್ಲಿ ಕಳ್ಳಾಟ, ನಕಲಿ ದಾಖಲೆ ಸೃಷ್ಟಿಗೆ ಖಾಸಗಿ ವ್ಯಕ್ತಿಗಳಿಂದ ನೌಕರರಿಗೆ ಸಹಕಾರ ಸಿಕ್ಕಿರುವಂತಹ ಆರೋಪ. ಒಟ್ಟಾರೆ ಇದಕ್ಕೊಂದು ಕಡಿವಾಣ ಹಾಕುತ್ತಾ ಸಂಬಂಧಪಟ್ಟಂಥ ಇಲಾಖೆ ಎನ್ನುವಂತಹದ್ದು ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಅಧಿಕಾರಿ ವಲಯದಲ್ಲೂ ಕೂಡ ಸಂಚಲನವನ್ನು ಮೂಡಿಸಿದೆ ಈ ಒಂದು ಪ್ರಕರಣ. ಈ ಹಿಂದೆ ಆನೇಕಲ್ ಅಭಿಲೇಖಾಲಯ ಸಿಬ್ಬಂದಿಯಿಂದ ಪ್ರಮಾದ ನಡೆದಿತ್ತು. ಈ ಸಂಬಂಧ 16 ನೌಕರರ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಿದ್ದ ಡಿಸಿ. ಬೆಂಗಳೂರು ಸೌತ್ ತಹಶೀಲ್ದಾರ್ ರೆಕಾರ್ಡ್ ರೂಮ್ಸ್ನಲ್ಲಿ ದಂಧೆ, ಫೋರ್ಜರಿ ದಾಖಲೆ ಸಂಬಂಧ ಡಿಸಿ ಜಗದೀಶ್ ಕಂಪ್ಲೇಂಟ್. ರೆಕಾರ್ಡ್ ರೂಮ್ಸ್ ಮ್ಯಾನೇಜರ್ ಎಂ ಶರತ್ ಚಂದ್ರ ಬಾಬು ಕಿಕ್ಔಟ್ ಆಗಿದ್ದಾರೆ. ಸೌತ್ ತಹಶೀಲ್ದಾರ್ ಅಭಿಲೇಖಾಲಯದಿಂದ ಶರತ್ ಚಂದ್ರ ವರ್ಗಾವಣೆ, ಭೂಗಳ್ಳರ ಜೊತೆ ಕೈ ಜೋಡಿಸಿ ಶರತ್ ಚಂದ್ರ ಮಾಡಬಾರದ ಕೆಲಸ. ಹೀಗಾಗಿ ಸೌತ್ ತಹಶೀಲ್ದಾರ್ ರೆಕಾರ್ಡ್ ರೂಮ್ಸ್ಗೆ ನೂತನ ಸಾರಥಿ ನೇಮಕ ಆಗಿದ್ದಾರೆ. ಶರತ್ ಚಂದ್ರಗೆ ಕೋಕ್ ನೀಡಿ ಉಪ ತಹಶೀಲ್ದಾರ್ ಎಂಪಿ ರವಿ ಹೆಗಲಿಗೆ. ದಕ್ಷಿಣ ತಹಶೀಲ್ದಾರ್ ರೆಕಾರ್ಡ್ ರೂಮ್ನಲ್ಲಿ ನಕಲಿ ದಾಖಲೆ ಸೃಷ್ಟಿಗೆ ಬೀಳುತ್ತಾ ಕಡಿವಾಣ ಎನ್ನುವ ಚರ್ಚೆ ಈಗ ಅಧಿಕಾರಿ ವಲಯದಲ್ಲಿ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.